ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಿ. ನೀವು ನೋಡ್ತಾ ಇದ್ದೀರಾ ವೆಂಕಿ ಬಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಯಾರಾದರೂ ಹೊಸ ಕ್ರಿಯೇಟರ್ ಇದ್ದರೆ, ಯೂಟ್ಯೂಬ್ ಹೊಸ ಕ್ರಿಯೇಟರ್ ಮತ್ತು ಹಳೆ ಕ್ರಿಯೇಟರ್ ಯಾರಾದರೂ ಇರಲಿ, ಒಟ್ಟಿನಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಆ್ಯಪ್ಸ್ ಬೇಕೇ ಬೇಕು ಫ್ರೆಂಡ್ಸ್. ಖಂಡಿತ ಈ ಆ್ಯಪ್ಸ್ ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಿಮಗೆ ಯೂಟ್ಯೂಬ್ ಚಾನಲ್ ನಡೆಸೋದಕ್ಕೆ ತುಂಬ ಕಷ್ಟನೇ ಆಗ್ಬೋದು. ಈ ಆ್ಯಪ್ಸ್ ಪ್ರತಿಯೊಬ್ಬರು ಯೂಟ್ಯೂಬರ್ಸು ಹೊಸದಾಗಿ ಯಾರ್ಯಾರು ಕ್ರಿಯೇಟ್ ಮಾಡಿದೋ ಅವ್ರಿಗಂತೂ ಮೊದಲದಾಗಿ ನಂಬರ್ ಒನ್ನಲ್ಲಿ ಈ ಆ್ಯಪ್ಸ್ ಇರಲೇಬೇಕು ಫ್ರೆಂಡ್ಸ್. ನಿಮಗೆ ಬನ್ನಿ ಫ್ರೆಂಡ್ಸ್, ಅದು ಯಾವುದು ಅಂತ ನಿಮಗೆ ಈಗ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದು ಈ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಟೂಬಡಿ ಅಂತ ಫ್ರೆಂಡ್ಸ್. ಟೂಬಡಿ ಅಂದರೆ ಅದರಲ್ಲಿ ನಿಮಗೆ ಏನೇನು ಫ್ಯೂಚರ್ ಇದೆ ಮತ್ತು ಅದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಫುಲ್ ಸ್ಟೆಪ್ ಬೈ ಸ್ಟೆಪ್ನ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್. ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಎಲ್ಲೂ ನಿಮಗೆ ಅರ್ಥನೇ ಆಗೋಲ್ಲ. ಸ್ಕಿಪ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗೋಲ್ಲ, ಯಾವುದು ಹೇಳಿದ್ರು ಯಾವುದು ಇಲ್ಲ ಅಂತ. ನಮ್ಮ ಗೊತ್ತಿರೋಷ್ಟು ಹೇಳ್ತೀವಿ. ಸ್ಮಾಲ್ ಕ್ರಿಯೇಟರ್ಸ್ ನಾವೆಲ್ಲ, ತುಂಬ ದೊಡ್ಡ ಕ್ರಿಯೇಟರ್ಸ್ ಏನಲ್ಲ, ಗೊತ್ತಿದ್ದಷ್ಟು ಮಾಹಿತಿ ಕೊಡ್ತೀವಿ. ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಅರ್ಥ ಆಗೋಲ್ಲ. ಓಕೆನಾ? ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂಚೆ ನಿಮಗೆ ತೋರಿಸ್ಬಿಡ್ತೀನಿ ಅಪ್ಲಿಕೇಶನ್. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಟೂಬಡಿ ಅಂತ ಸರ್ಚ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಬಂತಲ್ಲ ಟೂಬಡಿ ಫ್ರೆಂಡ್ಸ್. ಇದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಕೂಡ ಆಗಿದ್ದೀನಿ ಫ್ರೆಂಡ್ಸ್. ಓಪನ್ ಮಾಡ್ತೀನಿ ಜಸ್ಟ್. ನಿಮಗೆ ನೀವು ಈ ಥರ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಇಮೇಲ್ ಕೇಳುತ್ತೆ. ಯಾವ ಇಮೇಲ್ಗೆ ನೀವು ಯೂಟ್ಯೂಬ್ನ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಫ್ರೆಂಡ್ಸ್, ಆ ಜಿಮೇಲ್ನ ಹಾಕ್ಬಿಟ್ಟು ನೀವು ಲಾಗಿನ್ ಆದರೆ ಮುಗೀತು ಫ್ರೆಂಡ್ಸ್. ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದ ನಂತರ ನೀವು ನೋಡ್ತಿರ್ಬೋದು, ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ವೀಡಿಯೋಸ್ ಅಂದರೆ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡಿದರೆ ಆ ವಿಡಿಯೋಗೆ ಏನು ಕಮೆಂಟ್ ಬಂದಿದೆ ಎಲ್ಲ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು. ನಂತರ ಇಲ್ಲಿ ಕಾಮೆಂಟು ಫ್ರೆಂಡ್ಸ್, ಇಲ್ಲಿ ಕಾಮೆಂಟ್ ಕೂಡ ಶೋ ಆಗ್ತಿದೆ. ಯಾರು ಕಾಮೆಂಟ್ ಮಾಡಿದ್ದಾರೆ ನಿಮ್ಮ ವಿಡಿಯೋಗೆ ಎಷ್ಟು ಕಮೆಂಟ್ ಇದೆ ಅಂತ ಫ್ರೆಂಡ್ಸ್ ನೋಡ್ಬೋದು. ನೀವು ಇಲ್ಲೇ ರಿಪ್ಲೈನೂ ಕೂಡ ಮಾಡ್ಬೋದು ಫ್ರೆಂಡ್ಸ್. ಅವ್ರಿಗೆ ಕಾಮೆಂಟಲ್ಲಿ ನೀವು ಇಲ್ಲೇ ರಿಪ್ಲೈನೂ ಮಾಡ್ಬೋದು ಫ್ರೆಂಡ್ಸ್. ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಮಾಡೋ ಅವಶ್ಯಕತೆ ಇರೋಲ್ಲ. ಈ ಆ್ಯಪ್ಸ್ ಮೂಲಕ ನೀವು ಕಮೆಂಟ್ನ ರಿಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನಂತರ ನೋಡ್ತಿರ್ಬೋದು ನೀವು ಇಲ್ಲಿ ಸ್ಟೋನ್ಸ್ ಅಂತ ಇದೆಯಲ್ಲ, ಇದರಲ್ಲಿ ನಿಮಗೆ ಒಂಥರ ಖುಷಿ ಕೊಡ್ತಿರುತ್ತೆ ಫ್ರೆಂಡ್ಸ್. ಅಂದರೆ ನೀವಾಗ ವಿಡಿಯೋ ಇವಾಗ 50 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ಈ ಥರ ರೆಡಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಏನಂತಾರೆ ನಿಮಗೆ ಚಾನಲ್ ಮಿಲ್ ಸ್ಟೋನ್ಸ್. ಅಂದರೆ ಇವಾಗ ನೋಡ್ತಿರ್ಬೋದು ಇಲ್ಲಿ 50 ಅಪ್ಲೋಡ್ ಫೆಬ್ರವರಿ 3, 2022. ಇಲ್ಲಿ ಕೆಳಗಡೆ ನಮ್ಮ ಚಾನಲ್ಲು ಲೋಗೋ ಹಾಕಿ ಒಂದು ನೈಸ್ ಅವಾರ್ಡ್ ಥರ ಕೊಡ್ತಾರೆ ಫ್ರೆಂಡ್ಸ್. ಅವಾರ್ಡ್ ಅನ್ಬೋದು, ಒಂಥರ ನಿಮಗೆ ಮೋಟಿವೇಟ್ ಮಾಡ್ತಿರುತ್ತೆ ಅವಾಗವಾಗ ಇದರಲ್ಲಿ ಮಿಲ್ ಸ್ಟೋನ್ಸಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಫ್ರೆಂಡ್ಸ್. ನಂತರ ಈ ಕಡೆ ನ್ಯೂಸ್ ಬರ್ತಾ ಇರುತ್ತೆ, ಡೈಲಿ ಅಪ್ಡೇಟ್ ನ್ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಈ ಕಡೆ ನೋಡ್ತಿರ್ಬೋದು ಮೆನು ಅಂತ ಇದೆಯಲ್ಲ, ಇದರಲ್ಲಿ ನಿಮಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರೋದು ಫ್ರೆಂಡ್ಸ್ ಏನಪ್ಪ ಅಂದರೆ ಟ್ಯಾಗ್ ಎಕ್ಸ್ಪ್ರೆಸ್. ಅಂದರೆ ನೀವು ಇಲ್ಲಿ ನಿಮಗೆ ಯಾವ ಟ್ಯಾಗ್ ಬಗ್ಗೆ ತಿಳ್ಕೊಬೇಕು ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಎಷ್ಟು ರೇಟಿಂಗ್ ಇದೆ ಫ್ರೆಂಡ್ಸ್ ಟ್ಯಾಗ್ ಅಂತ ನಿಮಗೆ ತೋರಿಸ್ಬಿಡುತ್ತೆ. ಹೌ ಟು ಮೇಕ್ ಮನಿ ಅಂತ ನಾನು ಸರ್ಚ್ ಮಾಡ್ತೀನಿ ಸುಮ್ಮನೆ. ಮೇಕ್ ಮನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಯಾವ ರೀತಿ ತೋರಿಸ್ತಾ ಇದೆ ಅಂತ. ಇದನ್ನು ಸೇವ್ ಕೂಡ ಮಾಡ್ಕೋಬೋದು ನೀವು. ಈ ಥರ ಮಾಡ್ಕೊಂಡು ಕಾಪಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಟ್ಯಾಗ್ಸ್ನ ಕಾಪಿ ಕೂಡ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಅದರ ಕೆಳಗಡೆ ಟಾಪಿಕ್ ಪ್ಲ್ಯಾನರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ನೀವು ಎಲ್ಲೋ ಹೊರಗಡೆ ಹೋಗಿರ್ತೀರ, ಹೊರಗಡೆ ಹೋದ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಐಡಿಯಾ ಬಂದುಬಿಡುತ್ತೆ ಫ್ರೆಂಡ್ಸ್. ಮನೆಗೆ ಬರೋಷ್ಟರಲ್ಲೇ ಆ ಐಡಿಯಾ ನೆನಪು ಹೋಗಿರುತ್ತೆ ಫ್ರೆಂಡ್ಸ್. ಆ ಅವಶ್ಯಕತೆಯೇನಿಲ್ಲ. ನೀವು ಹೊರಗಡೆ ಇದ್ದಾಗ ಈ ಟಾಪಿಕ್ ಜ್ಞಾಪಕ ಬಂದರೆ ಇಲ್ಲಿ ಯಾಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಟೈಟೆಲ್ಲ ಹಾಕ್ಬೋದು ಫ್ರೆಂಡ್ಸ್. ಯಾವುದ್ರ ಬಗ್ಗೆ ಮಾಡ್ತಾಯಿದ್ದಪ್ಪ ನಾನು ವೀಡಿಯೋ ಅಂತ ನೀನು ಇಲ್ಲಿ ಯಾವುದ್ರ ಬಗ್ಗೆ ಮಾಡಬೇಕು ವೀಡಿಯೋ ಅಂತ ನೀವು ಇಲ್ಲಿ ಟೈಪ್ ಮಾಡಿ ಟೈಟಲ್ ಹಾಕಿ ಸೇವ್ ಮಾಡಿದರೆ ಫ್ರೆಂಡ್ಸ್, ನೀವು ಮನೆಗೆ ಬಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ
ನಾ ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಾಗಿತ್ತಲ್ವ ಅಂತ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ರೀತಿ ನೆನಪೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇನ್ನೊಂದು ಮೇನ್ ನಿಮಗೆ ತೋರಿಸೋದು ಮರೆತು ಬಿಟ್ಟಿದ್ದೀನಿ, ಸಾರಿ. ಇಲ್ಲಿ ವೀಡಿಯೋಸ್ದಲ್ಲಿ ನೀವು ಏನಾದರೂ ಮಿಸ್ಟೇಕ್ ಮಾಡಿರ್ತೀರ, ಏನು ಮಿಸ್ಟೇಕ್ ಮಾಡಿರ್ತೀರ ಅಂತ ನಿಮಗೆ ಇಲ್ಲಿ ಅದೇ ತೋರಿಸ್ಬಿಡುತ್ತೆ ಫ್ರೆಂಡ್ಸ್. ಒಂಥರ ಬುದ್ಧಿ ಕಲಿಸ್ಬಿಡುತ್ತೆ ನೀವೇನು ಹೇಳ್ತೀರಲ್ಲ. ಇವಾಗ ಯಾರಾದರೂ ಹೇಳೋಕ್ಕಿಂತ ಯಾರೂ ಸಪೋರ್ಟಿವ್ ಬೇಕಾಗಿಲ್ಲ ಫ್ರೆಂಡ್ಸ್. ಇದ್ರೆ ವಿಡಿಯೋ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ತೀರಲ್ವ, ನಿಮಗೆ ಯಾರಾದರೂ ಹೇಳೋ ಅವಶ್ಯಕತೆ ಇರೋಲ್ಲ. ನೀವು ಈ ಆ್ಯಪ್ಸ್ ಮೂಲಕನೇ ನೀವು ತಿಳಿಸ್ಬಿಡುತ್ತೆ ಫ್ರೆಂಡ್ಸ್ ಯಾವ ಆ್ಯಪ್ಸು. ಫ್ರೆಂಡ್ಸ್ ನೋಡೋಣ ಬನ್ನಿ ಏನಪ್ಪ ಅಂತ. ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋದಲ್ಲ ಹೌ ಟು ಎನೇಬಲ್ ಕಸ್ಟಮ್ URL ಅಂತ ನಾ ಆ ಥರ ಅದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರೈಟ್ ಮಾರ್ಕ್ ತೋರಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇವೆಲ್ಲ ರೈಟ್ ಮಾರ್ಕ್ ತೋರಿಸ್ಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಇಲ್ಲಿ ರೈಟ್ ಮಾರ್ಕ್ ಯಾವ್ಯಾವ ತೋರಿಸ್ತಾ ಇದೆ ಫ್ರೆಂಡ್ಸ್. ಫಸ್ಟಿಂದ ಹೇಳ್ಕೊಂಬರ್ತೀನಿ ನಿಮಗೆ. ಅಪ್ಲೋಡ್ ಹೈ ರೆಸಲ್ಯೂಷನ್ ತಮ್ನೇಲ್ ಅಂದರೆ ನೀವು ಫುಲ್ ಇವಾಗ ಏನಂತೀರ ಫುಲ್ ಅಟ್ರ್ಯಾಕ್ಟ್ ಆಗಬೇಕು ಫ್ರೆಂಡ್ಸ್. ಆ ತಮ್ನೇಲ್ ನೋಡಿದ್ರೆ ಆ ಥರ ಕ್ರಿಯೇಟ್ ಮಾಡಬೇಕು ತಮ್ನೇಲ್. ನಂದು ಅದು ರೈಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಆ್ಯಡ್ ಟ್ಯಾಗ್ ಟು ಯುವರ್ ಟೈಟಲ್, ಗೊತ್ತಾಯ್ತಾ ಫ್ರೆಂಡ್ಸ್. ನೀವು ಟೈಟಲ್ ಏನು ಹಾಕಿರ್ತಾರೋ ಟ್ಯಾಗು ಕೂಡ ಮ್ಯಾಚ್ ಆಗಿರಬೇಕು, ಅಂದಾಗ ಕೂಡ ಅಲ್ಲಿ ನಿಮಗೆ ರೈಟ್ ಮಾರ್ಕ್ ಬರುತ್ತೆ ಫ್ರೆಂಡ್ಸ್. ಮೂರನೇದು ಆ್ಯಡ್ ಟ್ಯಾಗ್ಸ್ ಟು ಯುವರ್ ಡಿಸ್ಕ್ರಿಪ್ಷನ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಡಿಸ್ಕ್ರಿಪ್ಷನು ಟ್ಯಾಗ್ಸು ಮತ್ತು ಟೈಟಲು 3 ಮ್ಯಾಚ್ ಆದರೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ವೈರಲ್ ಆಗೋದು, ಅಂದರೆ ವಿಡಿಯೋ ರೀಚ್ ಆಗೋದು ಜನರಿಗೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಫೋರ್ತು ಟೈಟಲ್ ಲೆಂತ್ ಅಂದರೆ ನೀವು ಎಷ್ಟು ಲೆಂತಾಗಿ ಹಾಕ್ತೀರ ಟೈಟಲ್ ಅಷ್ಟು ಒಳ್ಳೆಯದು ನಿಮಗೆ, ಓಕೆನಾ ಫ್ರೆಂಡ್ಸ್. ಇವೆಲ್ಲ ಟ್ಯಾಗ್ಸ್ ಲೆಂತು ಆ್ಯಡ್ ಕ್ಯಾಪ್ಷನ್ಸ್ ಇವೆಲ್ಲ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ, ಅವೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಆ್ಯಡ್ ಕಾರ್ಡ್ ಅಂದರೆ ನಾನು ಐ ಕಾರ್ಡ್ ಅಂತ ಹಾಕ್ತೀವಲ್ಲ ಅದು ಫ್ರೆಂಡ್ಸ್. ಇವೆಲ್ಲ ಆ್ಯಡ್ ಎಂಡ್ ಸ್ಕ್ರೀನು ಆ್ಯಡ್ ಪ್ಲೇಲಿಸ್ಟ್ ಇವೆಲ್ಲ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೋಗುತ್ತೆ ಫ್ರೆಂಡ್ಸ್. ನಿಮ್ಗೆ ನೀವು ಇದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಹೈ ರೆಸಲ್ಯೂಷನ್ ತಮ್ನೇಲು, ಟ್ಯಾಗ್ಸು ಮತ್ತು ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಮತ್ತು ಟೈಟಲ್ ಲೆಂತ್ ನಿಮಗೆಲ್ಲ ಇಷ್ಟು ಗೊತ್ತಾದರೆ ಸಾಕು ಅಂದ್ಕೊತೀನಿ. ಅಂದರೆ ನಿಮ್ಗೆ ಎದ್ರ ಬಗ್ಗೆ ಇವಾಗ ಅಪ್ಲೋಡು ಫುಲ್ ಲೋ ಇರೋದು ಹಾಕಿದರೆ ನಿಮ್ಗೆ ಇಲ್ಲಿ ಏನೋ ನೋ ಮಾರ್ಕು ಆ ಥರ ಬರೋದು, ಅಂದರೆ ನಿಮ್ಗೆ ಗೊತ್ತಾಗೋದು ನಾನು ತಮ್ನೇಲ್ ಚೆನ್ನಾಗಿ ಹಾಕಿರಲಿಲ್ವಾ, ಹೋಗ್ಬಿಡು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಷ್ಟೇ ಸಾಕಲ್ವ ಫ್ರೆಂಡ್ಸ್ ನಿಮಗೆ ಬುದ್ಧಿ ಕಲಿಸೋದಕ್ಕೆ. ನಿಮಗೂ ನಮಗೂ ಕೂಡ ಬುದ್ಧಿ ಕಲಿಸೋದಕ್ಕೆ ಅಷ್ಟೇ ಸಾಕಲ್ವ. ಮತ್ತೇನಕ್ಕೆ ಇವಾಗ ಯಾರ್ದು ಸಪೋರ್ಟಿವ್ ಬೇಕಾಗಿಲ್ಲ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಈ ಆ್ಯಪ್ಸ್ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಹೇಗಿತ್ತು ಅಂತ ನಿಜ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.